1970 ಇಸ್ವಿನಲ್ಲಿ ಈ ಥರ ಕಾರ್ಗಳು ನೀವೆಲ್ಲ ಸಿನಿಮಾದಲ್ಲಿ ನೋಡ್ತಾ ಇದ್ರಿ, ಅದನ್ನು ನಾವು ಇವತ್ತು ರಿಯಲ್ ಆಗಿ ತೋರಿಸ್ತಾ ಇದ್ದೀವಿ. ಫಿಯಟ್ ಕಾರ್ ಅಂತಂದರೆ ಒನ್ ಟೈಮಲ್ಲಿ ಇಂಡಿಯನ್ ರೋಡ್ನ ಆಳ್ದಂಥದ್ದು. ಸೊ ನಮ್ಮ ಆಚಾರ್ ಇದ್ದಾರೆ, ಇವ್ರಿಗೆ ಈ ಏಜಲ್ಲೂ ಕೂಡ 75 ವರ್ಷ. ಇವ್ರಿಗೆ ವಿಂಟೇಜ್ ಕಾರ್ ಕಲೆಕ್ಷನ್ ಇಡೋದ್ರಲ್ಲಿ ತುಂಬಾ ಆಸಕ್ತಿ. ಇಂಥ ಕಾರ್ಗಳು ನೀವು ಸಿನಿಮಾದಲ್ಲಿ ನೋಡಿದ್ದೀರಾ, ಈ ಕಾರ್ಗಳೆಲ್ಲ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗು ಈ ಥರ ಸಿನಿಮಾಗಳಲ್ಲೆಲ್ಲ ಬಳಸಿರ್ತಾರೆ. ಆ ಕಾಲದಲ್ಲಿ ಒಂದು ಕಾರ್ ಇದ್ದಾರೆ ಶ್ರೀಮಂತರು. ಇವತ್ತು 1, 2, 3, 4, 5, 6 ಇಷ್ಟು ಕಾರ್ಗಳು ಒಡೆಯ ನಮ್ಮ ಆಚಾರರು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಫಿಯಟ್ ಕಾರು ಅವಾಗೆಲ್ಲ ನಾವು ಗೇರೆಲ್ಲ ಈಗ ಹಿಂಗೆ ಆಗ್ತಾ ಇದ್ದೀವಿ, ಈಗೆಲ್ಲ ಆಟೋಮೆಟಿಕ್ ಬಂದಿದೆ. ಅವಾಗೆಲ್ಲ ಗೇರು ವಾಲ್ ಗೇರ್ ಇತ್ತು. ಸೊ ಅದನ್ನ ನಿಮ್ಗೆ ಎಕ್ಸ್ಪೀರಿಯನ್ಸ್ ನಾನು ಹೇಳೋದಲ್ಲ, ನಿಮಗೆ ತೋರಿಸ್ತೀನಿ. ನಮ್ಮ ಆಚಾರರು ಬಂದ್ಬಿಟ್ಟು ತೋರಿಸ್ತಾರೆ. ಸರ್ ಬನ್ನಿ ಸರ್, ಹೇಳ್ಬೋದಾ ಸರ್? ಎಷ್ಟು ವರ್ಷದಿಂದ ನಿಮ್ಗೆ ಈ ಥರದೊಂದು ಬಂತು ಸರ್ ಕ್ರೇಜ್? ಇದು 1964 ನನ್ನ ಲೈಸೆನ್ಸ್. ಓಕೆ, 1964. ಓಕೆ, ನಮ್ಮ ತಂದೆ ತಾತನ ಕಾಲದಿಂದನೂ ಗಾಡಿಯೊಳಗೆ ಎಲ್ಲ ಇಟ್ಕೊಂಡಿದ್ದೀವಿ. ಸರ್ ಈ ಮಾಡಲ್ 1970 ಮಾಡಲ್ ಇದು. 70 ಮಾಡಲ್. ನೀವು ಎಷ್ಟನೇ ಓನರ್ ಇದಕ್ಕೆ? ಇದು ಸೆಕೆಂಡ್ ಓನರ್. ಫಸ್ಟ್ ಓನರ್ ಯಾರು? ಯಾರೋ ಬೇರೆ ಒಬ್ಬರು ಇಂಜಿನಿಯರು. ಓಕೆ, ನೀವು ಎಷ್ಟು ತೊಗೊಂಡಿದ್ರಿ ಸರ್? ನಾನು ಇದು 30ಕ್ಕೆ ತೊಗೊಂಡೆ. ಇದು ಡೋರ್, ಇದು ಮಾಮೂಲಿ ಹ್ಯಾಂಡ್ಲ್ ವೈಂಡಿಂಗು, ಅದೆಲ್ಲ ಈಗ ಎಲೆಕ್ಟ್ರಿಕ್ ಸಿಸ್ಟಮ್ ಬಂದಿದೆ ಈಗ ಹೊಸ ಗಾಡಿಗಳಿಗೆ, ಪವರ್ ವಿಂಡೋ ಅಂತ. ಇದು ಹಳೇದು ವೈಂಡಿಂಗು. ಈಗ ಇದು ಹಾರನ್ನು, ಸ್ಟೇರಿಂಗು, ಇದು ಗೇರ್ ಲಿವರು. ಓಕೆ, ಈ ಥರ ಗೇರ್ ಸಿಸ್ಟಮ್. ಸರ್ ಈಗ ನೀವು ಹಾಕಿದ್ರೆ ಕ್ಲಚ್, ಇದು ಕ್ಲಚ್ಚು, ಮಾಮೂಲಿ ಬ್ರೇಕ್, ಆಕ್ಸಿಲೇಟ್ರ್ ಮಾಮೂಲಿ ಇದು. ಓಕೆ ಓಕೆ. ಶೋರೂಮ್ ಪ್ರೈಸ್ 12,000. 12,000. 1970ನಲ್ಲಿ ಬರೀ 12,000 ಇದು. 68-70 ಒಳಗೆ 12,000 ರೂಪಾಯಿ. 14,000 ರೂಪಾಯಿ ಅಂಬಾಸಿಡರ್. ಅವಾಗ ಮೈಸೂರಲ್ಲಿ ಒಂದು 10 ಎಕರೆ ಜಮೀನು ಬರೋದಾ? ಬೇಕಾದಂಗೆ ಬಂದಿದೆ. 500 ರೂಪಾಯಿ. ಈಗ ಈ ಆ ಫಿಯಟ್ ಕಾರ್ ಈಗ ಓಡಿಸ್ಬಿಟ್ಟು ನಾವೊಂದು ಟ್ರಯಲ್ ಹೋಗೋಣ. ಬನ್ನಿ ಪ್ಲೀಸ್. ಇದು 93 ಮಾಡಲ್. ಇದು ಫಿಯಟ್ ಕಂಪ್ನಿನೇ, ಪ್ರೀಮಿಯರ್ ಪದ್ಮಿನಿ ಅಂತ. 1370 ಅಂತ ಇದಕ್ಕೆ ಈ ಮಾಡಲ್ ಹೆಸರು. ಡೀಸೆಲ್ ಗಾಡಿ. ಇದೆಲ್ಲ ಓಪನ್ ಮಾಡಿ, ಇದಿಲ್ಲ, ಪವರ್ ವಿಂಡೋ ಇಲ್ಲ, ಮ್ಯಾನ್ಯುವಲ್ ವೈಂಡಿಂಗು. ಸರ್ ಇದು ಸೀಟು ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ಇದೆಯಾ? ಅಡ್ಜಸ್ಟ್ಮೆಂಟ್ ಇದೆ. ಇದು ಕೀ ಸ್ಟಾರ್ಟು. ಆ ಕಡೆ ಕೊಟ್ಟಿದ್ದೀರಲ್ಲ ಸರ್? ಸರ್ ಗೇರ್ ರಾಡು ಆ ಕಡೆ ಕೊಡಲ್ಲ, ಈಗ ಮೇಲ್ಗಡೆ ಇದೇನೆ. ಇದು ಸ್ಟೇರಿಂಗ್ ಲಾಕ್ ಇದೆ. ಗಾಡಿ ಎಲ್ಲರೂ ಕಳ್ತನ ಆಗಂಗಿಲ್ಲ. ಸ್ಟೇರಿಂಗ್ ಲಾಕು ಮಾಮೂಲಿ. ಫಸ್ಟ್ ಗೇರ್ ಮೇಲೆ, ಸೆಕೆಂಡ್ ಕೆಳಗಡೆ, ಥರ್ಡ್ ಗ್ಲಾಸ್ ಕಡೆಗೆ, ಫೋರ್ತ್ ಡೌನು. ರಿವರ್ಸ್ ಡೌನು. ಈ ಸೀಟು ಹೊಂಡಾ ಸೀಟ್ ಗಾಡಿ, ಇದು ಕಾರ್ದು. ಹೌದಾ? ಆ ಥರ ಲಾಂಗ್ ಸೀಟ್ ಬರುತ್ತೆ. ಇದು ಬಾನೆಟ್. ಸರ್ ಏನು ಸರ್ ಮೆಟಲ್ ಈ ಥರ ಕೊಟ್ಟಿದ್ದಾರೆ ಈಗ? ಬೆಲ್ಟ್. ಇದು ಟೈಮಿಂಗ್ ಬೆಲ್ಟ್ ಹಾಕಿದೆ. ಇಂಜಿನ್ ಓವರ್ ಆಯಿಲ್ ಆಗಿದೆ. ಬ್ಯಾಟ್ರಿ ಹೊಸದು. ಕ್ಲಚ್ಚು ಪ್ಲೇಟ್ ಎಲ್ಲ ಹಾಕಿದೆ. ಏನು ಕೆಲಸ ಇಲ್ಲ. ಸರ್ ಮೆಟಲ್ ಏನು ಸರ್ ಈ ಥರ ಕೊಟ್ಟಿದ್ದಾರಲ್ಲ? ಕ್ರೋಮಿಯಂ ಅದು ಜಾಗ ಇದೆ. ಪೇಂಟಿಂಗ್ ಮಾಡ್ತಾರೆ. ನಾವು ಕ್ರೋಮಿಯಂ ಮಾಡಿಸೋದು. ವೈಫರ್ ನೀರು ಎಲ್ಲಿದೆ ಸರ್ ಇಲ್ಲಿ? ವೈಫರ್ ವಾಟರ್ ಬರಲ್ಲ? ಇಲ್ಲ, ಅದು ತೆಗೆದಿದೆ, ಬರುತ್ತೆ. ಅದೇ ಸಣ್ಣ ಪುಟ್ಟ ಕೆಲಸಗಳಿದೆ ಅನ್ನಲ್ಲ. ಓಕೆ ಓಕೆ. ಇದು 93 ಒಳಗೆ 26,000 28,000 ಇತ್ತು. ಅವಾಗೆಲ್ಲ 1000 ಒಳಗಡೆ. ಸರ್ ಡಿಸ್ಟೆನ್ಸ್ ಎಲ್ಲ ಹೆಂಗ್ ಗೊತ್ತಾಗುತ್ತೆ ಸರ್ ಅವಾಗ? ಸರಿ, 2 ಮಡ್ಗಾರ್ಡ್ ನೋಡಿ. ಮುಂದೆ 2 ಎಷ್ಟು ಕ್ಲಿಯರೆನ್ಸ್ ಇದೆ ಈಗ. ಹೌದೌದು. ಈಗಿನ ಗಾಡಿಗಳು ಕಾಣಲ್ಲ. ಹೌದು, ಅದು ಮೇಲ್ಗಡೆ ಮಾಡ್ಬಿಟ್ಟಿರ್ತಾರೆ ಇದೆಲ್ಲ. ಅದು ಡೌನ್ ಇರುತ್ತೆ, ರೋಡ್ ಕಾಣಲ್ಲ, ಎಲ್ಲ ಪರ್ಫೆಕ್ಟ್ ಆಗಿ ಕಾಣಿಸ್ತಿದೆ ನೋಡಿ. ಇದು ಹೆಂಗ್ ಕಾಣುತ್ತೆ ಅಂದ್ರೆ ಡ್ರೈವಿಂಗ್ ಕಲಿಯೋರ್ಗಂತೂ ಇದು ಬೆಸ್ಟ್. ನಮ್ಮ ಮನೆ ಹುಡುಗರೆಲ್ಲ ಇದ್ರಲ್ಲೇ ಕಲ್ತಿದ್ದು. ಹೌದಾ? ನನ್ನ ಮಗಳು, ನಮ್ಮ ಕಸಿನ್, ನಮ್ಮ ತಮ್ಮನ ಮಕ್ಕಳು ಎಲ್ಲ ಇದ್ರಲ್ಲೇನೆ. ಸರ್ ನೀವು ಫಸ್ಟ್ ಕಾರ್ ಯಾವ್ದಿಟ್ಟಿದ್ದು? ಫಸ್ಟ್ ಕಾರು ಮನೆದು ಫೋರ್ಡ್ ಅಂತ, ಸ್ಪೋಕ್ಸ್ ಗಡ್ಡಿ ಬರ್ತಾ ಇದ್ದು ನೋಡಿ. 1948. ಆ ಮಾಡಲ್ ಇಟ್ಟಿದ್ರು? ಆ ಮಾಡಲ್. ಓಕೆ. ಸರ್ ನಿಮ್ಮ ವೈಫು ನೀವು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಫಸ್ಟ್ ಟೈಮ್ ಯಾವ ಕಾರಲ್ಲಿ ಕರ್ಕೊಂಡು ಹೋಗಿದ್ರಿ ಅವ್ರನ್ನ? ಅಂದ್ರೆ ಮುಂಚೆ ಕರ್ಕೊಂಡು ಹೋಗಿದ್ರೆ? ಮುಂಚೆನೆ ಕರ್ಕೊಂಡು ಹೋಗಿದ್ದೆ. ಎಲ್ಲಿ ಹೋಗಿದ್ರಿ? ಹಿಮಾಲಯ ತನಕ ಹೋಗಿದ್ದು, ಕಾಶ್ಮೀರ ಟೂರ್ಗೆ. 1 ಮಂತ್. ಹೌದಾ? ಅವ್ರ ತಾಯಿ, ಅವ್ರ ತಮ್ಮ, ಅವ್ರ ಅಣ್ಣ ಎಲ್ಲ ಫ್ಯಾಮಿಲಿ ಕರ್ಕೊಂಡು. ಎಲ್ಲೂ ಕೈ ಕೊಡ್ಲಿಲ್ವ ಸರ್ ಅದು? ಎಲ್ಲೂ ಕೊಡಲಿಲ್ಲ. 48 ಡೇಸ್. 48 ಡೇಸು ಕಾಶ್ಮೀರ ತನಕ ಹೋಗಿದ್ದು ಸರ್. ನಾನ್ ಸ್ಟಾಪ್ ಒಂದೇ ದಿನ ಎಷ್ಟು ಕಿಲೋಮೀಟರ್ ಡ್ರೈವ್ ಮಾಡಿದ್ದೀರಾ? ನಾನಾ ಒಂದು 750-800 ತನಕ ಮಾಡಿದ್ದೆ. ಹೌದಾ? ಮೊನ್ನೆ ಪ್ರಯಾಗ್ರಾಜ್ಗೆ ಹೋಗಿ ಬಂದಲ್ಲ, 1870 ಕಿಲೋಮೀಟರ್ ಒಂದೇ ಡ್ರೈವಿಂಗು. ನಾವು ನಮ್ಮ ಮಗ ಅವರು. ಅದು ಹೀಟ್ ಆದ್ರೆ ನೀರು ಹಾಕ್ಬೇಕು ಅಂತ. ಇದಕ್ಕೂ ಹಾಕ್ಬೇಕು. ಎಷ್ಟು ಕಿಲೋಮೀಟರ್ ಹಾಕ್ಬೇಕು? ಹಂಗೇನಿಲ್ಲ, ಕೂಲೆಂಟ್ ಅಂತ ರೇಡಿಯೇಟರ್ ಇರುತ್ತೆ. ಅದೇನಾದ್ರು ಪ್ರಾಬ್ಲಮ್ ಆದಾಗ ಫ್ಯಾನ್ ಬೆಲ್ಟ್ ಹೋಗಿ ಅಥವಾ ಇಂಜಿನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದು ಹಿಟ್ ತಗೊಳುತ್ತೆ. ಸರ್ ಇಲ್ಲಿ ಹಾಕಿ ನಾನು ಓಡಿಸ್ತೀನಿ ಇಲ್ಲಿಂದ. ಸುಮ್ಮನೆ ಒಂಚೂರು ಮೂವ್ ಮಾಡ್ತೀನಿ ಅಷ್ಟೇ. ಮಾಡಿ